हाय स्टूडेंट, कैसे हैं आप। फिर इस पहले कक्षा में आपको इस रिवीजन के बारे में स्टार्ट किए हैं। उसमें आपको मेन इम्पोर्टेंट किसी तरह आते हैं उसके बारे में देखे हुए थे। हम लास्ट क्लास में 12 कड़ी के बारे में स्टार्ट किए हैं। 12 कड़ी में आपको छ क से छ अक्षर तक आपको खत्म हो गया है। आप भी प्रैक्टिस करें हैं, आप अच्छी तरह लिख के देखिए। आइए देखें किसी और दूसरे अक्षर किसी तरह हैं। वेलकम टू ऑनलाइन क्लास। यह है रिवीजन क्लास आपको 12 कड़ी। देखिए आज के दिन छ झ झ इस 3 ಅಕ್ಷರಗಳನ್ನು देखें ನೋಡಿ। ನಾವು ಕೊನೆಯ ಕ್ಲಾಸ್ನಲ್ಲಿ ಸಂಚೇತನ ನೋಡಿದ್ದೇವೆ। ಇವತ್ತಿನ ದಿವಸ ದೊಡ್ಡ ಛದಿಂದ ದೊಡ್ಡ ಝ ತನ ಈ 3 ಅಕ್ಷರನ ನೋಡೋಣ। ಇಲ್ಲಿ ನೋಡಿ, ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ, ಅದಿಂದ ಆ ತನಕ ಕಾಣ್ತಾ ಇದೆ ಇಲ್ಲಿ ಅಕ್ಷರಗಳು। ಆ ಒಂದು ಮಾತ್ರಗಳನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಅಕ್ಷರಕ್ಕೆ ಇಲ್ಲಿ ಕೆಳಗಡೆ ಲೈನ್ದಲ್ಲಿ ಆದ ಮಾತ್ರ ಯಾವ ರೀತಿ ಇದೆ, ಈ ಮಾತ್ರ ಯಾವ ರೀತಿ ಇದೆ, ದೊಡ್ಡ ಈ ಮಾತ್ರ ಯಾವ ರೀತಿ ಇದೆ, ಉ ಮಾತ್ರ ಯಾವ ರೀತಿ ಇದೆ, ದೊಡ್ಡ ಉ ಮಾತ್ರ ಯಾವ ರೀತಿ ಇದೆ, ಎ ಮಾತ್ರ ಯಾವ ರೀತಿ ಇದೆ, ಐ ಮಾತ್ರ ಯಾವ ರೀತಿ ಇದೆ, ಓ ಮಾತ್ರ ಯಾವ ರೀತಿ ಇದೆ, ಔ ಮಾತ್ರ ಯಾವ ರೀತಿ ಇದೆ, ಅಂ ಮತ್ತು ಅಹ ಯಾವ ರೀತಿ ಮಾತ್ರಗಳಿವೆ ಅದೊಂದು ಕೆಳಗಡೆ ಕೊಟ್ಟಂಥ ಲೈನ್ನಲ್ಲಿ ನಿಮಗೆ ಮಾತ್ರಗಳನ್ನು ಹಾಕಿ ತೋರಿಸಿದ್ದಾರೆ। ಕೆಳಗಡೆ ನೀವು ಆ ಒಂದು ಭಾರ ಕಡಿ ಕ ಬಳಿ ಅಕ್ಷರಕ್ಕೆ ಆ ಮಾತ್ರಗಳು ಹಚ್ಚೋದ್ರಿಂದ ಅಕ್ಷರಗಳು ಚೇಂಜ್ ಆಗುತ್ತೆ। ಖ ಖ ಛ ಛ ಚಾಕೆ ಆ ಒಂದು ಮೇಲೆಡೆ ಕೊಟ್ಟಂಥ ಆದ ಮಾತ್ರ ಹಚ್ಚೋದ್ರಿಂದ ಚ ಅಂತ ಉತ್ತರ। ಛಿ ಸಂಚಿ ನಾವು ಲೆಫ್ಟ್ ಸೈಡ್ದಿಂದ ತಗೊಳ್ಳೋದ್ರಿಂದ ದೊಡ್ಡ ಚಿ ಆಯ್ತು, ಸಂಚಿ। ನೆಕ್ಸ್ಟ್ ದೊಡ್ಡ ಚಿ ರೈಟ್ ಸೈಡಿಂದ ತಗೊಳ್ಳೋದ್ರಿಂದ ದೊಡ್ಡ ಚಿ ಆಯಿತು। ನೆಕ್ಸ್ಟ್ ಛೂ ಹೂ ಮಾತ್ರ ನೋಡಿ ಮೇಲೆಡೆ ಕೊಟ್ಟದ್ದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಆ ಮಾತ್ರಗಳ ಜೊತೆಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ। ಛೂ ಕೆಳಗಡೆ ಕೊಟ್ಟರೆ ದೊಡ್ಡ ಛೂ ನೋಡಿ ಯಾವ ರೀತಿ ಮಾತ್ರವನ್ನು ಹಚ್ಚಿದ್ದಾರೆ। ಛೇ ಮೇಲ್ಗಡೆ ಚೈ ಎರಡು, ಛೋ ಛೌ ಚಮ್ ಚಹ। ನೀವು ಒಂದೇ ಒಂದು ಲೈನನ್ನು ನೀವು ಸರಿಯಾದ ರೀತಿಯಲ್ಲಿ ಮಾತ್ರ ಬರೆಯೋದ್ರಿಂದ ಪ್ರಾಕ್ಟೀಸ್ ಮಾಡಿದರೆ ಎಲ್ಲವೂ ಸಹ ನೀವು ಜ್ಞೇಯತನೂ ಸಹ ನೀವು ಒಟ್ಟು ನೋಡದೇ ಬರೆಯಲು ಸಾಧ್ಯವಾಗಬಹುದು। ಯಾಕಂದರೆ ಒಂದು ಲೈನ್ ನೀವು ಪ್ರಾಕ್ಟೀಸ್ ಯಾವ ರೀತಿ ಮಾತ್ರ ಹಚ್ಚಬೇಕು, ಯಾವ ಸೈಡ್ ಏನು ಮಾಡಬೇಕು ಎಂಬುದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ನೋಡದೇ ಸಹ ನೀವು 12 ಕಡಿ ಬರಿಬಹುದು। ಆದ ಕಾರಣ ನೀವು ಮೊದಲಿಗೆ 12 ಕಡಿಯ ಮಾತ್ರಗಳನ್ನು ಯಾವ ರೀತಿ ಹಚ್ಚಬೇಕು ಅದನ್ನು ಪ್ರಾಕ್ಟೀಸ್ ಮಾಡಿ। ಇಲ್ಲಿ ಕನ್ನಡ ಮತ್ತು ಹಿಂದಿಯಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಅಂದರೆ, ಖ कन्नड़ में आपको के को दो आए तो आपकी हिंदी में के कई को थोड़ा ही व्यत्यास हो सकता है। यहाँ पर देखिए ख च झ झा झी झी झू झू झे झै, देखिए जे जय झो झौ झम ಜಾಹ। ನೀವು ಅದೇ ಕನ್ನಡದಲ್ಲಿ ನೋಡಬೇಕಾದ್ರೆ ಜೆ ಜೆ ಜೈ ಜೋ ಝೋ ಝೌ ಅಂತ ಓದ್ತಾರೆ। ಆದರೆ ನಮ್ಮಲ್ಲಿ ಹಿಂದಿಯಲ್ಲಿ ಯಾವ ರೀತಿ ಇಲ್ಲ, ಜೆ ಜೈ ಜೋ ಜೋ ಒಂದೇ ಜೆ ಒಂದೇ ಜೋ ಒಂದನ್ನು ನಾವು ಅರ್ಥ ಮಾಡ್ತೀವಿ। ಕನ್ನಡದಲ್ಲಿ 2 ಅಕ್ಷರಗಳಲ್ಲಿ ಬಳಕೆ ಮಾಡ್ತಾರೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ। ನೆಕ್ಸ್ಟ್ ಬಡ ಜ ಝ ಝ ಝಿ ಝಿ झू झू झे झै झो झौ जम जाहा। आज के दिन इतना ही बस। इस 3 लाइन को आप अच्छी तरह प्रैक्टिस करिए। आप मोर देन एक लाइन प्रैक्टिस करें तो आपको ज्ञ शक्ति भी लिखने के लिए आ सकता है। ओके, आज के दिन इतना ही बस। नेक्स्ट क्लास में इसके आगे बड़े अक्षरों को देखेंगे। आप पहले मात्रा के बारे में याद करिए, प्रैक्टिस करिए, आपको बहुत ही ईजी 12 कड़ी आ सकता है। ओके, थैंक यू, ऑल द बेस्ट।